ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ 95ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋಲಿ ನಾವು ಕಲಿಯುತ್ತಿರುವಂತಹ ಸ್ಟ್ರಕ್ಚರ್ ಇದು. ಸಬ್ಜೆಕ್ಟ್ ಮೊದಲು, ಇದಕ್ಕೆ ಸರಿಯಾದ ಹಾಗೆ ಈಸ್, ಆಮ್, ಆರ್ ಇವುಗಳಲ್ಲಿ ಒಂದು. ಅದಾದಮೇಲೆ ಟು, ಆಮೇಲೆ ವರ್ಬಿನ ಮೊದಲ ರೂಪ. ಸರಿನಾ? ಈ ಸ್ಟ್ರಕ್ಚರ್ ಬಂದರೆ ಕನ್ನಡದಲ್ಲಿ ಮಾಡಬೇಕು ಯಾವುದೊಂದು ಕೆಲಸವನ್ನು ಅಥವಾ ಯಾವುದೋ ಒಂದು ಕೆಲಸವನ್ನು ಮಾಡಲಿದ್ದಾರೆ, ಮಾಡಲಿದ್ದಾನೆ, ಮಾಡಲಿದ್ದಾಳೆ ಅನ್ನುವ ಅರ್ಥ ಬರ್ತದೆ. ಸರಿನಾ? ಈ ಅರ್ಥ ಬೇಕಾದರೂ ಬರಬಹುದು, ಈ ಅರ್ಥ ಬೇಕಾದರೂ ಬರಬಹುದು. ಬನ್ನಿ ಹಾಗಾದರೆ ಉದಾಹರಣೆಗಳನ್ನು ತಗೊಳ್ಳೋಣ, ವಾಕ್ಯಗಳನ್ನು ನೋಡೋಣ, ಬಳಕೆಯನ್ನು ಅರ್ಥ ಮಾಡ್ಕೊಳ್ಳೋಣ. ಸರಿನಾ? ಐ ಆಮ್ ಟು ಈಟ್ ದಿಸ್. ನೋಡಿ, ಇಲ್ಲಿ ಐ ಬಂತು ಸಬ್ಜೆಕ್ಟ್, ಆಮೇಲೆ ಆಮ್ ಬಂದಿದೆ, ಆಮ್ ಬಂದಿದೆ. ಆಮ್ ಯಾಕೆ ಬಂದಿದೆ ಅಂದರೆ ಇಲ್ಲಿ ಸಬ್ಜೆಕ್ಟ್ ಐ ಬಂದಿದೆ, ಐಗೆ ಸರಿಯಾದದ್ದು ಆಮ್, ಹಾಗಾಗಿ ಆಮ್ ಬಂದಿದೆ. ಐ ಆಮ್ ಆಯಿತು. ಆಮೇಲೆ ಟು ಬಂದಿದೆ, ಟು ಬಂದಿದೆ. ಆಮೇಲೆ ವರ್ಬಿನ ಮೊದಲ ರೂಪವಾದ ಈಟ್ ಬಂದಿದೆ. ಐ ಆಮ್ ಟು ಈಟ್ ದಿಸ್ ಅಂದರೆ ನಾನು ಇದನ್ನು ತಿನ್ನಬೇಕು ಅಂತ. ಐ ಆಮ್ ಟು ಈಟ್ ಅಂದರೆ ನಾನು ತಿನ್ನಬೇಕು, ದಿಸ್ ಅಂದರೆ ಇದನ್ನು. ಐ ಆಮ್ ಟು ಈಟ್ ಅಂದರೆ ನಾನು ಇದನ್ನು ತಿನ್ನಬೇಕು. ರವಿ ಈಸ್ ಟು ರೈಟ್ ಅ ಲೆಟರ್ ಅಂದರೆ ರವಿ ಪತ್ರ ಬರೆಯಬೇಕು. ರವಿ ಅನ್ನುವಂಥದ್ದು ಸಬ್ಜೆಕ್ಟ್, ಆಮೇಲೆ ಈಸ್ ಬಂದಿದೆ. ರವಿ ಸಬ್ಜೆಕ್ಟ್ ಆದ್ದರಿಂದ ಸಬ್ಜೆಕ್ಟ್ಗೆ ತಕ್ಕನ ಹಾಗೆ ಈಸ್ ಬಂದಿದೆ, ಆಮೇಲೆ ಟು ಬಂದಿದೆ, ಆಮೇಲೆ ವರ್ಬಿನ ಮೊದಲ ರೂಪ ಬಂದಿದೆ. ರವಿ ಈಸ್ ಟು ರೈಟ್ ಅ ಲೆಟರ್ ಅಂದರೆ ರವಿ ಪತ್ರ ಬರೆಯಬೇಕು. ದೇ ಆರ್ ಟು ಗೋ ಟು ಸ್ಕೂಲ್ ಅವರು ಶಾಲೆಗೆ ಹೋಗಬೇಕಾಗಿದೆ. ದೇ ಆರ್ ಟು ಗೋ ಟು ಸ್ಕೂಲ್. ದೇ ಬಂತು ಸಬ್ಜೆಕ್ಟ್, ಆಮೇಲೆ ಆರ್ ಬಂದಿದೆ. ದೇಗೆ ಸರಿಯಾಗಿ ಆರ್ ಬಂದಿದೆ, ಆಮೇಲೆ ಟು ಬಂದಿದೆ, ಆಮೇಲೆ ವರ್ಬಿನ ಮೊದಲ ರೂಪವಾದ ಗೋ ಬಂದಿದೆ. ದೇ ಆರ್ ಟು ಗೋ ಅಂದರೆ ಅವರು ಹೋಗಬೇಕಾಗಿದೆ. ಟು ಸ್ಕೂಲ್ ಅಂದರೆ ಶಾಲೆಗೆ ಅಂತ. ಆಯ್ತಾ? ಈಗ ಐ ಆಮ್ ಟು ಈಟ್ ದಿಸ್ ಅಂದರೆ ನಾನು ಇದನ್ನು ತಿನ್ನಲಿದ್ದೇನೆ ಅನ್ನುವ ಅರ್ಥ ಕೂಡ ಆಗ್ತದೆ. ಅಂದರೆ ಈ ಅರ್ಥ. ರವಿ ಇಸ್ ಟು ರೈಟ್ ಅ ಲೆಟರ್ ಅಂದರೆ ರವಿ ಪತ್ರ ಬರೆಯಲಿದ್ದಾನೆ ಅನ್ನುವ ಅರ್ಥ ಕೂಡ ಆಗ್ತದೆ. ದೇ ಆರ್ ಟು ಗೋ ಟು ಸ್ಕೂಲ್ ಅಂದರೆ ಅವರು ಶಾಲೆಗೆ ಹೋಗಲಿದ್ದಾರೆ ಅನ್ನುವ ಅರ್ಥ ಕೂಡ ಆಗ್ತದೆ. ಸಂದರ್ಭಕ್ಕೆ ತಕ್ಕನಾಗಿ ನೀವು ವಾಕ್ಯವನ್ನು ಬಳಸಬಹುದು. ಆಯ್ತಾ? ಈಗ ಐ ಆಮ್ ಟು ಈಟ್ ದಿಸ್, ರವಿ ಇಸ್ ಟು ರೈಟ್ ಅ ಲೆಟರ್, ದೇ ಆರ್ ಟು ಗೋ ಟು ಸ್ಕೂಲ್. ಈ ತರಹ ನಾವು ಸ್ಪೋಕನ್ ಇಂಗ್ಲಿಷ್ನಲ್ಲಿ ಬಳಸೋದಿಲ್ಲ. ಆಯ್ತಾ? ಸ್ಪೋಕನ್ ಇಂಗ್ಲಿಷ್ನಲ್ಲಿ ಈ ಸ್ಟ್ರಕ್ಚರ್ನ ಬಳಕೆ ಕಮ್ಮಿ. ಸರಿನಾ? ಯಾವಾಗ ಬಳಸ್ತಾರೆ ಇದನ್ನ ಮುಂದೆ ನೋಡೋಣ. ಈಗ ಇಲ್ಲಿ 4 ವಾಕ್ಯಗಳಿದ್ದಾವೆ. ಐ ಆಮ್ ಟು ಈಟ್ ದಿಸ್ ಅಂದರೆ ನಾನು ಇದನ್ನು ತಿನ್ನಬೇಕು. ಐ ಹ್ಯಾವ್ ಟು ಈಟ್ ದಿಸ್ ಅಂದರೆ ನಾನು ಇದನ್ನು ತಿನ್ನಬೇಕು. ಐ ಶುಡ್ ಈಟ್ ದಿಸ್ ಅಂದರೆ ನಾನು ಇದನ್ನು ತಿನ್ನಬೇಕು. ಐ ಮಸ್ಟ್ ಈಟ್ ದಿಸ್ ಅಂದರೆ ನಾನು ಇದನ್ನು ತಿನ್ನಲೇಬೇಕು ಅಂತ ಅರ್ಥ. ಸರಿನಾ? ಈಗ 4 ಇಂಗ್ಲಿಷ್ ವಾಕ್ಯಗಳಿಗೆ ಕನ್ನಡದ ವಾಕ್ಯ ಒಂದೇ. ಹಾಗಾದರೆ ಏನು ವ್ಯತ್ಯಾಸ ಇವುಗಳ ನಡುವೆ? ಹ್ಯಾವ್ ಯಾವಾಗ ಬಳಸಬೇಕು, ಶುಡ್ ಯಾವಾಗ ಬಳಸಬೇಕು, ಮಸ್ಟ್ ಯಾವಾಗ ಬಳಸಬೇಕು ನಿಮ್ಗೆ ಗೊತ್ತುಂಟು ಅಲ್ವಾ? ಈ ಆಮ್ ಬಂದು ಟು ಬಂದು ಅಥವಾ ಈ ಸ್ಟ್ರಕ್ಚರ್ ಇವುಗಳಿಗಿಂತ ಹೇಗೆ ಬೇರೆ, ವಿಭಿನ್ನ ಅಂದರೆ ಇವುಗಳಲ್ಲಿ ಒತ್ತಾಯ ಇಲ್ಲ. ಕೆಲಸ ಮಾಡಲೇಬೇಕನ್ನೋ ಒತ್ತಾಯ ಇಲ್ಲ, ಕಂಪಲ್ಷನ್ ಇಲ್ಲ. ಸರಿನಾ? ಯಾವುದೋ ಒಂದು ಕೆಲಸ ಆಗಬೇಕು ಅಂತ ಹೇಳ್ತಾ ಇರೋದಷ್ಟೇ, ಆಗಲೇಬೇಕು ಅನ್ನೋ ಒತ್ತಾಯ ಇಲ್ಲ. ಹ್ಯಾವ್ ಅಲ್ಲಿ ಉಂಟು, ಮಸ್ಟ್ ಅಲ್ಲಿ ಉಂಟು. ತಿನ್ನಲೇಬೇಕು, ಇಲ್ಲಿ ಹ್ಯಾವ್ ಟು ಅಂದರೆ ಅದೇ ಅರ್ಥ ಅಲ್ವಾ? ತಿನ್ನಲೇಬೇಕು ಅಂತ ಒತ್ತಾಯ ಉಂಟು. ತಿನ್ನದೆ ಬೇರೆ ಉಪಾಯ ಇಲ್ಲ ಅನ್ನುವ ಅರ್ಥ ಅಲ್ವಾ? ಅದು ಇದರಲ್ಲಿಲ್ಲ. ಇದನ್ನು ತಿನ್ನಬೇಕಷ್ಟೇ. ಸರಿನಾ? ಈಗ ಯಾವಾಗ ಈ ಸ್ಟ್ರಕ್ಚರ್ ಅನ್ನು ಬಳಸ್ತೇವೆ ಅಂದರೆ ಈ ಎಲ್ಲ ಸಂದರ್ಭಗಳಲ್ಲಿ ಫಾರ್ಮಲ್ ಅಥವಾ ಅಫಿಷಿಯಲ್ ಪ್ಲಾನ್ಡ್ ಇವೆಂಟ್ಸ್ ಅಂದರೆ ಅಧಿಕೃತ ಯೋಜಿತ ಘಟನೆಗಳನ್ನು ಹೇಳಲಿಕ್ಕೆ ಬಳಸ್ತೇವೆ. ಇನ್ಸ್ಟ್ರಕ್ಷನ್ಸ್ ಅಂದರೆ ಸೂಚನೆಗಳು, ಇನ್ಸ್ಟ್ರಕ್ಷನ್ ಕೊಡುವಾಗ ಬಳಸ್ತೇವೆ. ರೂಲ್ಸ್ ಅಂದರೆ ನಿಯಮಗಳನ್ನು ಹೇಳುವಾಗ ಬಳಸ್ತೇವೆ. ಕಮಾಂಡ್ ಅಥವಾ ಆರ್ಡರ್ಸ್ ಆಜ್ಞೆ ಅಥವಾ ಆದೇಶಗಳನ್ನು ನೀಡುವಾಗ ಬಳಸ್ತೇವೆ.
ಪ್ಲಾನ್ ಅಂದರೆ ಯೋಜನೆಗಳನ್ನು ಹೇಳುವಾಗ ಬಳಸ್ತೇವೆ. ಆಯ್ತಾ? ಮುಖ್ಯವಾಗಿ ಅಫಿಷಿಯಲ್ ಅಥವಾ ಫಾರ್ಮಲ್ ವಾಕ್ಯಗಳನ್ನು, ಘಟನೆಗಳನ್ನು ಹೇಳುವಾಗ ಈ ಸ್ಟ್ರಕ್ಚರ್ ಅನ್ನು ಬಳಸ್ತೇವೆ. ಉದಾಹರಣೆಯನ್ನು ನೋಡೋಣ. ದ ಪ್ರೈಮ್ ಮಿನಿಸ್ಟರ್ ಈಸ್ ಟು ವಿಸಿಟ್ ಕರ್ನಾಟಕ ನೆಕ್ಸ್ಟ್ ಮಂತ್. ಅಂದರೆ ಮುಂದಿನ ತಿಂಗಳು ಪ್ರಧಾನಿ ಕರ್ನಾಟಕಕ್ಕೆ ಭೇಟಿ ನೀಡಲಿದ್ದಾರೆ. ದಿ ಪ್ರೈಮ್ ಮಿನಿಸ್ಟರ್ ಅಂದರೆ ಪ್ರಧಾನಿ ಈಸ್ ಟು ವಿಸಿಟ್ ಅಂದರೆ ಭೇಟಿ ನೀಡಲಿದ್ದಾರೆ ಕರ್ನಾಟಕಕ್ಕೆ ನೆಕ್ಸ್ಟ್ ಮಂತ್ ಮುಂದಿನ ತಿಂಗಳು. ಇದು ಅಫಿಷಿಯಲ್ ಅಲ್ವಾ, ಅಧಿಕೃತ ಅಥವಾ ಫಾರ್ಮಲ್. ಇದು ಪ್ಲ್ಯಾನ್ಡ್ ಅಂದರೆ ನಿರ್ಧಾರ ಮಾಡಿಯಾಗಿದೆ, ಯಾವತ್ತು ಅಂತ ಹೇಳಿ, ಮುಂದಿನ ತಿಂಗಳು ಪ್ಲ್ಯಾನ್ ಮಾಡಿ ಆಗಿದೆ. ಇದೊಂದು ಘಟನೆ ಬರುವಂಥದ್ದು ಅಲ್ವಾ. ಇದನ್ನು ಹೇಳಲಿಕ್ಕೆ ನಾವು ಈ ತರಹ ಬಳಸ್ತೇವೆ. ನಾವು ಅಂದರೆ ಇಂಥ ವಾಕ್ಯಗಳನ್ನು ನೀವು ನ್ಯೂಸ್ ಪೇಪರಲ್ಲಿ ಅಥವಾ ವೆಬ್ಸೈಟಲ್ಲಿ ಆರ್ಟಿಕಲಲ್ಲಿ ನೋಡ್ತೀರಿ, ಅಥವಾ ನ್ಯೂಸಲ್ಲಿ ಕೂಡ ಇದನ್ನು ಬಳಸ್ತಾರೆ. ಸರಿನಾ? ನೆಕ್ಸ್ಟ್ ಉದಾಹರಣೆ. ದ DC ಈಸ್ ಟು ಅರೈವ್ ಟುಡೇ ಹಿಯರ್. DC ಅಂದರೆ ಕಲೆಕ್ಟರ್ ಇಂದು ಇಲ್ಲಿಗೆ ಆಗಮಿಸಲಿದ್ದಾರೆ. ದ DC ಈಸ್ ಟು ಅರೈವ್ ಟುಡೇ ಹಿಯರ್. ರೇಡಿಯೋ ಅಲ್ಲಿ ಈ ತರಹ ಅನೌನ್ಸ್ ಮಾಡಿರ್ಬೋದು, ಘೋಷಣೆ ಮಾಡಿರ್ಬೋದು ರೇಡಿಯೋದಲ್ಲಿ, ಅಥವಾ ಬೇರೆ ಯಾವುದೋ ನ್ಯೂಸ್ ಪೇಪರಲ್ಲಿ, ಲೋಕಲ್ ನ್ಯೂಸ್ ಪೇಪರಲ್ಲಿ ಹೀಗೆ ಬರೆದಿರ್ಬೋದು. ದ DC ಈಸ್ ಟು ಅರೈವ್ ಟುಡೇ ಹಿಯರ್ ಅಲ್ವಾ. DC ಈಸ್ ಟು ಅರೈವ್ ವರ್ಬಿನ ಮೊದಲ ರೂಪ, ಸ್ಟ್ರಕ್ಚರ್. ಅಫಿಷಿಯಲ್ ಇದು ಯಾರೋ ಅವರು ಇವರು ಬರ್ತಾ ಇರುವಂಥದ್ದಲ್ಲ, ಅಫಿಷಿಯಲ್. ಪ್ಲ್ಯಾಂಡ್ ನಿರ್ಧಾರ ಮಾಡಿ ಆಗಿದೆ ಇವತ್ತು ಅಂತ ಹೇಳಿ ಅಲ್ವಾ, ಘಟನೆ ಬರುವಂಥದ್ದು. ಸೊ ಇದನ್ನು ಹೇಳಲಿಕ್ಕೆ ಈ ಸ್ಟ್ರಕ್ಚರನ್ನು ಬಳಸ್ತೇವೆ. ಇನ್ನು ವರ್ಕ್ ಈಸ್ ಟು ಬಿಗಿನ್ ನೆಕ್ಸ್ಟ್ ಮಂತ್. ಮುಂದಿನ ತಿಂಗಳು ಕಾಮಗಾರಿ ಆರಂಭವಾಗಬೇಕಿದೆ. ವರ್ಕ್ ಈಸ್ ಟು ಬಿಗಿನ್ ನೆಕ್ಸ್ಟ್ ಮಂತ್. ಇದೊಂದು ಪ್ಲ್ಯಾನ್ ಹಾಕಿದ್ದಾರೆ, ನೆಕ್ಸ್ಟ್ ಮಂತ್ ನಡಿಬೇಕು ಅಂತ ಹೇಳಿ. ಯಾವ ವರ್ಕ್? ಯಾವುದೋ ಒಂದು ವರ್ಕ್, ಕೆಲಸ. ಅಫಿಷಿಯಲ್ಲೇ ಆಗ್ಬೇಕಂತಿಲ್ಲ, ಅಫಿಷಿಯಲಲ್ಲಿ ಬಳಸ್ತಾರೆ ಅನ್ನೋದನ್ನು ಹೇಳ್ದೆ ಅಷ್ಟೇ. ಆದರೆ ಪ್ರತಿಯೊಂದು ಅಫಿಷಿಯಲ್ ಆಗಿರ್ಬೇಕಂತಿಲ್ಲ. ವರ್ಕ್ ಈಸ್ ಟು ಬಿಗಿನ್ ನೆಕ್ಸ್ಟ್ ಮಂತ್. ಮುಂದಿನ ತಿಂಗಳು ಕೆಲಸ ಆರಂಭವಾಗಬೇಕಾಗಿದೆ ಅಥವಾ ಆರಂಭವಾಗಲಿದೆ ಅಂತ ಹೇಳಲಿಕ್ಕೂ ಇದನ್ನೇ ಬಳಸ್ತೇವೆ. ವರ್ಕ್ ಈಸ್ ಟು ಬಿಗಿನ್ ನೆಕ್ಸ್ಟ್ ಮಂತ್. ಇಲ್ಲಿ ನಾವು ಪ್ಲಾನ್ ಅನ್ನು ಹೇಳ್ತಾ ಇದ್ದೇವೆ. ಸರಿನಾ? ನೆಕ್ಸ್ಟ್, ಯು ಆರ್ ಟು ಅರೈವ್ ಬೈ 9. ನೀವು 9 ಗಂಟೆ ಒಳಗೆ ಬರಬೇಕು. ಇದು ರೂಲ್, ಇಲ್ಲಿನ ರೂಲ್, ಆಫೀಸ್ ರೂಲ್ ಇದು. ಯು ಆರ್ ಟು ಅರೈವ್ ಬೈ 9. ನೀವು 9 ಗಂಟೆ ಒಳಗೆ ಬರಬೇಕು. ಆಯ್ತಾ? ಈಗ ನಿಮ್ಮ ಮನಸ್ಸಲ್ಲಿ ಡೌಟ್ ಬರ್ತದೆ, ಇದನ್ನೆಲ್ಲ ನಾವು ಬೇರೆ ವಾಕ್ಯದಲ್ಲಿ ಹೇಳ್ಬಹುದಾ, ಅಂದರೆ ಬೇರೆ ಸ್ಟ್ರಕ್ಚರ್ ಬಳಸ್ಕೊಂಡು ಹೇಳ್ಬೋದಾ ಅಂತ. ಖಂಡಿತ ಹೇಳ್ಬೋದು, ಏನು ತಪ್ಪಿಲ್ಲ. ನಾನು ಏನು ಹೇಳ್ತಿದ್ದೇನೆ ಅಂದರೆ ಇದನ್ನು ಎಲ್ಲಿ ಬಳಸ್ತಾರೆ ಅಂತೇಳಿ ಹೇಳ್ತಾ ಇದ್ದೇನೆ. ಹಾಗಂತ ಹೇಳಿ ನೀವು ಇದನ್ನೇ ಬಳಸ್ಬೇಕಂತಿಲ್ಲ ಎಲ್ಲ ಕಡೆ, ಆಯ್ತಾ? ಆದರೆ ಅಫಿಷಿಯಲ್ ಇರ್ತದಲ್ಲ, ಅಫಿಷಿಯಲ್ ಅಲ್ಲಿ ಸಾಧಾರಣ ಇದೇ ಸ್ಟ್ರಕ್ಚರನ್ನು ಬಳಸ್ತಾರೆ. ಅಫಿಷಿಯಲ್ ಆಗಿ ಹೇಳುವಂಥದ್ದಲ್ಲಿ ಸಾಧಾರಣವಾಗಿ ಇದೇ ಸ್ಟ್ರಕ್ಚರನ್ನು ಬಳಸ್ತಾರೆ. ಆಯ್ತಾ? ನೆಕ್ಸ್ಟ್, ವಿ ಆರ್ ನಾಟ್ ಟು ರಿಪೀಟ್ ದಿಸ್. ಇದು ಇನ್ಸ್ಟ್ರಕ್ಷನ್, ಸೂಚನೆ. ನಾವು ಇದನ್ನು ಪುನರಾವರ್ತಿಸಬಾರ್ದು, ಇದನ್ನು ವಾಪಸ್ ಮಾಡಬಾರ್ದು ಹೀಗೆ. ವಿ ಆರ್ ನಾಟ್ ಟು ರಿಪೀಟ್ ದಿಸ್. ಇದು ನೆಗೆಟಿವ್ ವಾಕ್ಯ. ವಿ ಆರ್ ನಾಟ್ ಟು ರಿಪೀಟ್ ದಿಸ್. ಅರ್ಥ ಆಯ್ತಾ? ಹ್ಯಾವ್ ಟು ಬಳಸ್ಬೋದು ನೀವು. ಯು ಹ್ಯಾವ್ ಟು ಅರೈವ್ ಬೈ 9. ನೀವು 9 ಗಂಟೆ ಒಳಗೆ ಬರಬೇಕು. ಹ್ಯಾವ್ ಟು ಬಳಸ್ಬೋದು, ರೂಲ್ ಅಲ್ವಾ. ರೂಲ್ ಹೇಳೋತ್ತಿಗೆ ಹ್ಯಾವ್ ಟು ಬಳಸ್ಬೋದು. ಹ್ಯಾವ್ ಟುಕ್ಕಿಂತ ನೀವು ಆರ್ ಟು ಅಂತೇಳಿ ಬಳಸಿದರೆ ಸ್ವಲ್ಪ ಪೊಲೈಟ್ ಆಗಿರ್ತದೆ ಅಷ್ಟೇ, ವಿನಮ್ರವಾಗಿ ವಿನಯವಾಗಿ ಹೇಳಿದ ಹಾಗೆ ಇರ್ತದೆ ಅಷ್ಟೇ. ವಿ ಆರ್ ನಾಟ್ ಟು ರಿಪೀಟ್ ದಿಸ್. ವಿ ಶುಡ್ ನಾಟ್ ರಿಪೀಟ್ ದಿಸ್. ಆ ಥರ ಕೂಡ ಹೇಳ್ಬೋದು. ವಿ ಮಸ್ಟ್ ನಾಟ್ ರಿಪೀಟ್ ದಿಸ್ ಅಂತ ಕೂಡ ಹೇಳ್ಬೋದು. ವಿ ಆರ್ ನಾಟ್ ಟು ರಿಪೀಟ್ ದಿಸ್. ಇದೊಂದು ಇನ್ಸ್ಟ್ರಕ್ಷನ್, ಆಯ್ತಾ? ಸ್ವಲ್ಪ ಪೊಲೈಟ್ ಆಗಿ ಹೇಳಬೇಕು ಅಂತಿದ್ರೆ ಇದನ್ನು ಬಳಸಿ. ಸರಿನಾ? ನೆಕ್ಸ್ಟ್, ಆರ್ ಯು ಟು ಲರ್ನ್ ಇಂಗ್ಲಿಷ್. ನೀವು ಇಂಗ್ಲಿಷ್ ಕಲಿಯಬೇಕೆ? ಆರ್ ಯು ಟು ಲರ್ನ್ ಇಂಗ್ಲಿಷ್? ಪ್ಲಾನ್ ಅನ್ನು ಕೇಳ್ತಾ ಇರುವಂಥದ್ದು. ಆರ್ ಯು ಟು ಲರ್ನ್ ಇಂಗ್ಲಿಷ್? ಪ್ರಶ್ನೆ, ನೀವು ಇಂಗ್ಲಿಷ್ ಕಲಿಯಬೇಕೆ? ಈ ಥರ. ಆದರೆ ಸಾಮಾನ್ಯವಾಗಿ ನಾವು ಈ ಥರ ಕೇಳ್ತೀವ ಮಾತನಾಡುವಾಗ,
ಇಲ್ಲ ಅಲ್ವಾ? ಆರ್ ಯು ಪ್ಲಾನಿಂಗ್ ಟು ಲರ್ನ್ ಇಂಗ್ಲಿಷ್ ಆರ್ ವಿಲ್ ಯು ಲರ್ನ್ ಇಂಗ್ಲಿಷ್? ಈ ಥರ ಕೇಳ್ತೇವೆ ಅಲ್ವಾ? ಡು ಯು ವಾಂಟ್ ಟು ಲರ್ನ್ ಇಂಗ್ಲಿಷ್? ನೀವು ಇಂಗ್ಲಿಷ್ ಕಲಿಯಬೇಕೇ? ಈ ಥರ ಕೇಳ್ತೇವೆ. ಆರ್ ಯು ಟು ಲರ್ನ್ ಇಂಗ್ಲಿಷ್ ಅಂತ ನಾವು ಕೇಳುವುದಿಲ್ಲ. ಸರಿನಾ? ಪ್ಲ್ಯಾನನ್ನು ಕೇಳಲಿಕ್ಕೆ ಬಳಸಬಹುದು, ಆದರೆ ಸ್ಪೋಕನ್ ಇಂಗ್ಲೀಷಲ್ಲಿ ನಾವು ಈ ಥರ ಕೇಳುವುದಿಲ್ಲ. ಅರ್ಥ ಆಯ್ತಾ? ಆದರೆ ನಿಮ್ಗೆ ಅರ್ಥ ಗೊತ್ತಿರಬೇಕು. ಈ ವಾಕ್ಯದ ಅರ್ಥ ಏನು ಅಂತ ನಿಮ್ಗೆ ಗೊತ್ತಿರಬೇಕು. ನೀವು ಬಳಸದೇ ಇದ್ದರೂ ಕೂಡ ಅದರ ಅರ್ಥ ಗೊತ್ತಿರಬೇಕು. ಸರಿನಾ? ನೆಕ್ಸ್ಟ್, ಐ ಆಮ್ ನಾಟ್ ಟು ಪ್ಲೇ ಟುಡೇ. ಇದು ಆರ್ಡರ್. ನಿಮ್ಮ ತಾಯಿ ನಿಮ್ಗೆ ಹೇಳಿದ್ದಾರೆ ನೀವು ಆಟ ಆಡಲಿಕ್ಕಿಲ್ಲ ಅಂತೇಳಿ. ಇವತ್ತು ಐ ಆಮ್ ನಾಟ್ ಟು ಪ್ಲೇ ಟುಡೇ, ನಾನು ಇಂದು ಆಟವಾಡಲಿಕ್ಕಿಲ್ಲ. ಐ ಆಮ್ ನಾಟ್ ಟು ಪ್ಲೇ ಟುಡೇ, ಇವತ್ತು ಆಟ ಆಡಲಿಕ್ಕಿಲ್ಲ. ಡಾಕ್ಟ್ರು ಆರ್ಡರ್ ಕೊಟ್ಟಿದ್ದಾರೆ, ನನ್ನ ಕಾಲಿಗೆ ನೋವಾಗಿದೆ, ಇವತ್ತು ಆಟ ಆಡಲಿಕ್ಕಿಲ್ಲ, ಆಟ ಆಡಬಾರ್ದು ಅಂತ ಆರ್ಡರ್ ಮಾಡಿದ್ದಾರೆ. ಐ ಆಮ್ ನಾಟ್ ಟು ಪ್ಲೇ ಟುಡೇ. ವಿ ಆರ್ ನಾಟ್ ಟು ಸ್ಲೀಪ್ ನೌ. ಆರ್ಡರ್, ನಾವು ಈಗ ನಿದ್ದೆ ಮಾಡಬಾರ್ದು. ವಿ ಆರ್ ನಾಟ್ ಟು ಸ್ಲೀಪ್ ನೌ, ಆರ್ಡರ್ ಮಾಡಿದ್ದಾರೆ. ವಿ ಆರ್ ನಾಟ್ ಟು ಸ್ಲೀಪ್ ನೌ. ವೇರ್ ಆರ್ ವಿ ಟು ಗೋ? ಪ್ಲ್ಯಾನ್, ನಾವು ಎಲ್ಲಿಗೆ ಹೋಗಬೇಕು? ಪ್ಲ್ಯಾನ್ ಕೇಳ್ತಾ ಇದ್ದೇವೆ. ವೇರ್ ಆರ್ ವಿ ಟು ಗೋ? ಪ್ಲ್ಯಾನ್. ಈ ತರಹ ಕೆಲವರು ಕೇಳ್ತಾರೆ, ಆಯ್ತಾ? ಈ ತರಹ ಕೇಳೋದು ಉಂಟು. ವೇರ್ ಶುಡ್ ವಿ ಗೋ ಅಂತ ಕೇಳ್ಬೋದು, ಏನು ತೊಂದರೆ ಇಲ್ಲ. ಸರಿನಾ? ಇಲ್ಲೊಂದು ಸ್ಟ್ರಕ್ಚರ್ ಬಂತ ತಕ್ಷಣ ಅದನ್ನು ಅಲ್ಲೇ ಬಳಸ್ಬೇಕಂತೆಲ್ಲ ರೂಲ್ ಇಲ್ಲ ಸ್ಪೋಕನ್ ಇಂಗ್ಲೀಷಲ್ಲಿ. ನೆನ್ಪಿಟ್ಕೊಳ್ಳಿ, ಸ್ಪೋಕನ್ ಇಂಗ್ಲೀಷಲ್ಲಿ ಇದನ್ನಾದರೂ ಬಳಸಿ. ವೇರ್ ಶುಡ್ ವಿ ಗೋ ಅಂತ ಕೂಡ ಬಳಸಿ. ಯಾವುದನ್ನು ಬೇಕಾದರೂ ಬಳಸಿ, ನಿಮಗೆ ಯಾವುದು ಕಂಫರ್ಟೇಬಲ್ ಆಗಿದೆಯೋ ಅದನ್ನು ಬಳಸಿ. ಸರಿನಾ? ವಾಟ್ ಐಮ್ ಐ ಟು ಡೂ? ನಾನು ಏನು ಮಾಡಬೇಕು? ಏನೋ ಒಂದು ಮಾಡ್ತಾ ಇದ್ದೀರಿ, ಇನ್ನು ಮುಂದೆ ನಾನು ಏನು ಮಾಡಬೇಕು? ಇನ್ಸ್ಟ್ರಕ್ಷನ್, ಸೂಚನೆ ಕೇಳ್ತಾ ಇದ್ದೀರಿ. ವಾಟ್ ಐಮ್ ಐ ಟು ಡೂ? ನಾನು ಇನ್ನೇನು ಮಾಡಬೇಕು? ಬಟನ್ ಒತ್ತಬೇಕಾ ಅಥವಾ ಅದನ್ನು ತೆಗೆದು ಇಲ್ಲಿಡಬೇಕಾ? ನಾನು ಏನು ಮಾಡಬೇಕು? ಈ ಥರ. ಸರಿನಾ? ವೆನ್ ಆರ್ ಯು ಟು ಗೋ ಅಬ್ರಾಡ್? ನೀವು ಯಾವಾಗ ವಿದೇಶಕ್ಕೆ ಹೋಗಬೇಕು ಅಥವಾ ಹೋಗಲಿದ್ದೀರಿ? ಸಂದರ್ಭಕ್ಕೆ ತಕ್ಕನಾಗೆ ಇದು ಅರ್ಥ ಚೇಂಜ್ ಆಗ್ತದೆ. ವೆನ್ ಆರ್ ಯು ಟು ಗೋ ಅಬ್ರಾಡ್? ನೀವು ಯಾವಾಗ ವಿದೇಶಕ್ಕೆ ಹೋಗ್ತೀರಿ? ವೆನ್ ವಿಲ್ ಯು ಗೋ ಅಬ್ರಾಡ್? ಆ ಥರ ಕೂಡ ಕೇಳ್ಬೋದು. ಸರಿನಾ? ಆರ್ ವಿ ನಾಟ್ ಟು ಡೂ ಸಮಥಿಂಗ್? ನಾವು ಏನಾದರೂ ಮಾಡಬಾರ್ದೆ? ಆರ್ ವಿ ನಾಟ್ ಟು ಡೂ ಸಮಥಿಂಗ್? ನಾವು ಏನಾದರೂ ಮಾಡಬಾರ್ದೆ? ಈಸ್ ಹಿ ನಾಟ್ ಟು ಸ್ಪೀಕ್ ಎಟ್ ದ ಮೀಟಿಂಗ್? ಅವರು ಸಭೆಯಲ್ಲಿ ಮಾತನಾಡಬಾರ್ದೆ? ಈಸ್ ಹಿ ನಾಟ್ ಟು ಸ್ಪೀಕ್ ಎಟ್ ದ ಮೀಟಿಂಗ್? ಅವರು ಸಭೆಯಲ್ಲಿ ಮಾತನಾಡಬಾರ್ದೆ? ಐ ಆಮ್ ಟು ಬ್ಲೇಮ್? ನನ್ನನ್ನು ದೂಷಿಸಬೇಕಾಗಿದೆ. ಐ ಆಮ್ ಟು ಬ್ಲೇಮ್. ಯಾವುದೋ ಒಂದು ತಪ್ಪಾಗಿರ್ತದೆ, ಏನೋ ಒಂದು ತಪ್ಪಾಗಿರ್ತದೆ, ಆವಾಗ ನೀವು ಹೇಳುವಂಥದ್ದು ನನ್ನಿಂದ ತಪ್ಪಾಗಿದ್ದು, ನನ್ನನ್ನು ದೂಷಿಸಬೇಕು ಅಂತೇಳಿ. ಐ ಆಮ್ ಟು ಬ್ಲೇಮ್, ಇದಕ್ಕೆ ನಾನು ಹೊಣೆ ಅಂತೇಳಿ ಹೇಳುವಂಥದ್ದು. ಐ ಆಮ್ ಟು ಬ್ಲೇಮ್. ಈ ತರಹ ಬಳಕೆ ಉಂಟು, ಅಂದರೆ ಸಾಮಾನ್ಯವಾಗಿ ಬಳಸ್ತಾರೆ. ಐ ಆಮ್ ಟು ಬ್ಲೇಮ್ ಅಂದರೆ ನನ್ನನ್ನು ದೂಷಿಸಬೇಕು ಅನ್ನೋದನ್ನು ಸಾಮಾನ್ಯವಾಗಿ ಇದೇ ತರಹ ಹೇಳ್ತಾರೆ. ಆಯಿತಾ? ನೆಕ್ಸ್ಟ್, ಯು ಆರ್ ಟು ಕನ್ವೆ ದಿಸ್ ಟು ಹಿಮ್? ನೀವು ಇದನ್ನು ಅವನಿಗೆ ತಿಳಿಸಬೇಕು. ಯು ಆರ್ ಟು ಕನ್ವೆ ದಿಸ್ ಟು ಹಿಮ್, ನೀವು ಇದನ್ನು ಅವನಿಗೆ ತಿಳಿಸಬೇಕು. ಈ ಥರ ಅರ್ಥ ಆಯ್ತಾ? ಯಾವ ಯಾವ ಸಂದರ್ಭಗಳಲ್ಲಿ ನಾವು ಇದನ್ನು ಬಳಸ್ತೇವೆ, ಈ ಸ್ಟ್ರಕ್ಚರನ್ನು ಬಳಸ್ತೇವೆ ಅಂತೇಳಿ ಹೇಳಿದೆ. ಅದೇ ಸ್ಟ್ರಕ್ಚರಲ್ಲಿ ನೀವು ಇದನ್ನು ಬಳಸಬಹುದು. ಸರಿನಾ? ನೆಕ್ಸ್ಟ್, ವಾಸ್ ಹಾಗೂ ವರ್ ಬಂದು, ಟು ಬಂದು, ವರ್ಬಿನ ಮೊದಲ ರೂಪ ಬಂದರೆ ಮಾಡಬೇಕಾಗಿತ್ತು ಅಂತ ಅರ್ಥ ಬರ್ತದೆ. ಸಬ್ಜೆಕ್ಟ್ ಬಂದು, ವಾಸ್ ವರ್ ಬಂದು, ಟು ಬಂದು, ವರ್ಬಿನ ಮೊದಲ ರೂಪ ಬಂದರೆ ಮಾಡಬೇಕಾಗಿತ್ತು ಅನ್ನುವ ಅರ್ಥ ಬರ್ತದೆ. ಸರಿನಾ? ಉದಾಹರಣೆಗಳನ್ನು ನೋಡೋಣ. ಐ ವಾಸ್ ಟು ಗೋ ಟು ಸ್ಕೂಲ್ ಟುಡೇ ಅಂದರೆ ನಾನು ಇವತ್ತು ಶಾಲೆಗೆ ಹೋಗಬೇಕಿತ್ತು ಅಥವಾ ಹೋಗಬೇಕಾಗಿತ್ತು. ಐ ವಾಸ್ ಟು ಗೋ ಟು ಸ್ಕೂಲ್ ಟುಡೇ, ನಾನಿವತ್ತು ಶಾಲೆಗೆ ಹೋಗಬೇಕಾಗಿತ್ತು. ಈಗ ಇದರ ಅರ್ಥ ಏನು? ನಾನು ಹೋದೆ ಅಂತನಾ ಅಥವಾ ಹೋಗಲಿಲ್ಲ ಅಂತನಾ? ಎರಡೂ ಆಗ್ಬೋದು. ಆಯಿತಾ? ಸಂದರ್ಭಕ್ಕೆ ತಕ್ಕನಾಗಿ ಎರಡು ಅರ್ಥ ಕೂಡ ಆಗ್ಬೋದು. ಐ ವಾಸ್ ಟು ಗೋ ಟು ಸ್ಕೂಲ್ ಟುಡೇ ಅಂದರೆ ನಾನು ಇವತ್ತು ಶಾಲೆಗೆ ಹೋಗಬೇಕಿತ್ತು ಅಂದರೆ ನಾನು ಹೋಗಲಿಲ್ಲ ಅಂತ ಒಂದು ಅರ್ಥ ಇರ್ಬೋದು. ನಾನು ಇವತ್ತು ಶಾಲೆಗೆ ಹೋಗಬೇಕಿತ್ತು ಆದರೆ ಹೋಗಲಿಲ್ಲ ಅಂತ ಹೇಳಿ. ಆಯಿತಾ? ಐ ವಾಸ್ ಟು ಗೋ ಟು ಸ್ಕೂಲ್ ಟುಡೇ ಅಂದರೆ ನಾನು ಇವತ್ತು ಶಾಲೆಗೆ ಹೋದೆ ಅನ್ನುವ ಅರ್ಥ ಕೂಡ ಆಗ್ತದೆ. ನೋಡಿ, ಈಗ ಯಾವುದೋ ಒಂದು ಮೀಟಿಂಗಿಗೆ ನೀವು ಹೋಗಬೇಕು. ಆಯಿತಾ? ಒಂದು ಸಮಯವನ್ನು ನಿಗದಿ ಮಾಡಿದ್ದಾರೆ.
ಮೀಟಿಂಗ್ ಶುರುವಾಗ್ತದೆ ಬೆಳಗ್ಗೆ 10 ಗಂಟೆಗೆ ಅಂತೇಳಿ. ನೀವು ಆ ಮೀಟಿಂಗಿಗೆ ಹೋಗೋತ್ತಿಗೆ ಲೇಟ್ ಆಗ್ತದೆ. ಆವಾಗ ನಿಮ್ಮ ಹತ್ರ ಅಲ್ಲಿ ಕೇಳ್ತಾರೆ ಯಾಕೆ ಲೇಟ್ ಆಯಿತು ಅಂತ. ಆವಾಗ ನೀವು ಹೇಳ್ತೀರಿ ನಾನಿವತ್ತು ಶಾಲೆಗೆ ಹೋಗಬೇಕಿತ್ತು, ಐ ವಾಸ್ ಟು ಗೋ ಟು ಸ್ಕೂಲ್ ಟುಡೇ, ನಾನಿವತ್ತು ಶಾಲೆಗೆ ಹೋಗಬೇಕಿತ್ತು, ಅಲ್ಲಿ ಹೋಗಿ ಬಂದೆ, ಅದಕ್ಕೆ ಲೇಟ್ ಆಯಿತು ಅಂತೇಳಿ. ನೀವು ಬೆಳಿಗ್ಗೆ ಶಾಲೆಗೆ ಹೋದ್ರಿ, ಅಲ್ಲಿ ಲೇಟ್ ಆಯಿತು, ಅದಕ್ಕೆ ಮೀಟಿಂಗಿಗೆ ಹೋಗುವಾಗ ಲೇಟ್ ಆಯಿತು. ನಾನಿವತ್ತು ಶಾಲೆಗೆ ಹೋಗಬೇಕಿತ್ತು, ಹೋದೆ, ಲೇಟ್ ಆಯಿತು ಅನ್ನೋ ಅರ್ಥದಲ್ಲಿ ಬಳಸ್ಬೋದು. ಹಾಗಾಗಿ ನೀವು ಈ ವಾಕ್ಯವನ್ನು ಒಂದು ಕ್ರಿಯೆ ಮಾಡಬೇಕಾಗಿತ್ತು ಅಂದರೆ ಮಾಡಲಿಲ್ಲ ಅನ್ನುವ ಅರ್ಥದಲ್ಲೂ ಬಳಸ್ಬೋದು, ಅಥವಾ ಮಾಡಿ ಆಗಿದೆ ಅನ್ನುವ ಅರ್ಥದಲ್ಲೂ ಬಳಸಬಹುದು. ಸರಿನಾ? ಯು ವರ್ ಟು ಕಾಲ್ ಹಿಮ್ ಅಪ್, ನೀವು ಅವನಿಗೆ ಕರೆ ಮಾಡಬೇಕಿತ್ತು. ಯು ವರ್ ಟು ಕಾಲ್ ಹಿಮ್ ಅಪ್, ನೀವು ಅವನಿಗೆ ಕರೆ ಮಾಡಬೇಕಿತ್ತು. ವರ್ ದೇ ಟು ಗೋ ಟು ದ ಮಾರ್ಕೆಟ್, ಅವರು ಮಾರುಕಟ್ಟೆಗೆ ಹೋಗಬೇಕಿತ್ತೆ. ವರ್ ದೇ ಟು ಗೋ ಟು ದ ಮಾರ್ಕೆಟ್, ಅವರು ಮಾರುಕಟ್ಟೆಗೆ ಹೋಗಬೇಕಿತ್ತೆ. ದ ಪ್ರೋಗ್ರಾಮ್ ವಾಸ್ ಟು ಸ್ಟಾರ್ಟ್ ಅಟ್ 5 PM, ಸಂಜೆ 5 ಗಂಟೆಗೆ ಕಾರ್ಯಕ್ರಮ ಆರಂಭವಾಗಬೇಕಿತ್ತು. ದ ಪ್ರೋಗ್ರಾಮ್ ವಾಸ್ ಟು ಸ್ಟಾರ್ಟ್ ಅಟ್ 5 PM. ಸರಿನಾ? ಇನ್ನೊಂದಷ್ಟು ಉದಾಹರಣೆಗಳು. ವೇರ್ ವರ್ ಯು ಟು ಗೋ, ನೀವು ಎಲ್ಲಿಗೆ ಹೋಗಬೇಕಿತ್ತು. ವೇರ್ ವರ್ ಯು ಟು ಗೋ. ವೆನ್ ವರ್ ಯು ಟು ಕಮ್ ಹಿಯರ್, ನೀವು ಯಾವಾಗ ಇಲ್ಲಿಗೆ ಬರಬೇಕಿತ್ತು. ವೆನ್ ವರ್ ಯು ಟು ಕಮ್ ಹಿಯರ್. ವೆನ್ ವರ್ ಯು ಟು ರೀಚ್ ದೇರ್, ನೀವು ಯಾವಾಗ ಅಲ್ಲಿಗೆ ತಲುಪಬೇಕಿತ್ತು. ವೆನ್ ವರ್ ಯು ಟು ರೀಚ್ ದೇರ್. ವಾಸ್ ಮೋಹನ್ ಟು ಲರ್ನ್ ಇಂಗ್ಲಿಷ್, ಮೋಹನ್ ಇಂಗ್ಲಿಷ್ ಕಲಿಯಬೇಕಿತ್ತೆ. ವಾಸ್ ಮೋಹನ್ ಟು ಲರ್ನ್ ಇಂಗ್ಲಿಷ್. ಮೈ ಫ್ರೆಂಡ್ ವಾಸ್ ಟು ಕ್ಲೀನ್ ದ ರೂಮ್, ನನ್ನ ಸ್ನೇಹಿತ ಕೋಣೆಯನ್ನು ಸ್ವಚ್ಛಗೊಳಿಸಬೇಕಿತ್ತು. ಮೈ ಫ್ರೆಂಡ್ ವಾಸ್ ಟು ಕ್ಲೀನ್ ದ ರೂಮ್, ನನ್ನ ಸ್ನೇಹಿತ ಕೋಣೆಯನ್ನು ಸ್ವಚ್ಛಗೊಳಿಸಬೇಕಿತ್ತು. ಸರಿನಾ? ಈ ತರಹ ಯಾವುದೋ ಒಂದು ಕೆಲಸ ಆಗಬೇಕಿತ್ತು ಅನ್ನುವ ಅರ್ಥದಲ್ಲಿ ನಾವು ವಾಸ್ ಟು ಹಾಗೂ ವರ್ ಟು ಅನ್ನು ಬಳಸ್ತೇವೆ. ಈ ಸ್ಟ್ರಕ್ಚರ್ ಉಂಟಲ್ಲ, ಪಾಸ್ಟ್ ಟೆನ್ಸ್ ಅಲ್ಲಿ ನಾವು ಬಳಸ್ತೇವಲ್ಲ, ಈ ಸ್ಟ್ರಕ್ಚರ್ನ ಬಳಕೆ ಉಂಟು, ಸ್ಪೋಕನ್ ಅಲ್ಲಿ ಬಳಸ್ತಾರೆ. ಆದರೆ ಪ್ರೆಸೆಂಟ್ ಟೆನ್ಸ್ ಉಂಟಲ್ಲ, ಈಸ್, ಆಮ್, ಆರ್, ಟು ಬಳಸ್ಕೊಂಡು ಹೇಳ್ತೇವಲ್ಲ, ಆ ಸ್ಟ್ರಕ್ಚರ್ ಸ್ಪೋಕನ್ ಅಲ್ಲಿ ಬಳಕೆ ತುಂಬಾ ಕಮ್ಮಿ. ಅರ್ಥ ಆಯ್ತಾ? ಅಫಿಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನು ಹೇಳುವಾಗ, ಅಫಿಷಿಯಲ್ ವಾಕ್ಯಗಳನ್ನು ಹೇಳುವಾಗ ಅದನ್ನು ಬಳಸ್ತೇವೆ. ಯಾವುದೋ ಒಂದು ಕೆಲಸ ಮುಂದೆ ನಡೆಯಲಿದೆ ಅಥವಾ ನಡೆಯಬೇಕು ಅನ್ನುವ ಅರ್ಥದಲ್ಲಿ. ಸರಿನಾ? ಸರಿ, ನಿಮಗೆ ನಾನು ಹೇಳ್ಕೊಟ್ಟಿದ್ದೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಈ ಒಂದು ಎಕ್ಸಸೈಸ್ ಅನ್ನು ಕೊಡ್ತಾ ಇದ್ದೇನೆ. ಈ ವಾಕ್ಯಗಳನ್ನು ಇಂಗ್ಲಿಷ್ಗೆ ಅನುವಾದ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಇನ್ನೊಂದು 5 ಸೆಕೆಂಡ್ಗಳಲ್ಲಿ ಇವುಗಳ ಉತ್ತರಗಳನ್ನು ಇಲ್ಲಿಯೇ ತೋರಿಸ್ತೇನೆ. ಸರಿನಾ? ಇವು ಉತ್ತರಗಳು.